19ನೇ ಆವೃತ್ತಿಯ IPL ಪಂದ್ಯ ಈಗಾಗಲೇ ಏನು ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿರುವಂಥದ್ದು. ಜೊತೆಗೇನೆಂದರೆ ಈ ಒಂದು ಪಂದ್ಯಕ್ಕೆ ಬೆಂಗಳೂರಿನ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಸಹ ಕೊಟ್ಟಿದ್ರು. ಜೊತೆಗೇನೆಂದರೆ ಕಳೆದ ಬಾರಿ ಏನು ದುರಂತ ಆಯಿತು, ಆ ನಂತರ ಬೆಂಗಳೂರಿನಲ್ಲಿ IPLಗಳು ಮ್ಯಾಚ್ ನಡೆಯುತ್ತೆ ಇಲ್ಲವೋ ಅನ್ನೋ ಸಹ ಸಾಕಷ್ಟು ಕುತೂಹಲಕರಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಮತ್ತೆ ಏನಾದರೂ ಪಂದ್ಯಗಳಾದರೆ ಮತ್ತೆ ಏನಾದರೂ ಕಾಳು ತುಳಿತಗಳಾಗೋದು ನಿಟ್ಟಿನಲ್ಲಿ ಸಾಕಷ್ಟು ಟೀಕೆ ಮತ್ತು ಟಿಪ್ಪಣಿಗಳು ಸಹ ಕೇಳಿ ಬಂದಿತ್ತು. ಆದರೆ ಅದನ್ನೆಲ್ಲವನ್ನು ಸಹ ಮೀರಿ ಇದೀಗ ಏನು ಮೊದಲ ಪಂದ್ಯ ಏನು ಯಶಸ್ವಿಯಾಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಇಲ್ಲದೆ ಒಂದು ಪಂದ್ಯ ಆಗಿರುವಂಥದ್ದು ಸಾಕಷ್ಟು ಜನರಲ್ಲಿ ಸಹ ವಿಶ್ವಾಸವನ್ನು ಮೂಡಿಸಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನ ಏನು ಪಂದ್ಯ ನೋಡೋಕ್ಕೆ ಬಂದಿದ್ರು, ಆ ಒಂದು ಸಂದರ್ಭದ ಸಾಕಷ್ಟು ಪೊಲೀಸರ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತು KSCಯ ಒಂದು ಹೊಸ ವಿನ್ಯಾಸದ ಗೇಟ್ಗಳನ್ನು ಬಳಕೆ ಮಾಡಿರುವಂತಿರ್ಬೋದು, ಮತ್ತು ಎಲ್ಲವನ್ನೂ ಸಹ ಶಿಸ್ತುಬದ್ಧವಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಕಳೆದ ಒಂದು ತಿಂಗಳಿನಿಂದಲೂ ಸಹ ಒಂದು KSCಯ ಈ ಬಗ್ಗೆ ಒಂದು ಪ್ರಿಪ್ರೇಷನನ್ನು ಮಾಡಿತ್ತು. ಅದರ ಜೊತೆಗೆ ಬೆಂಗಳೂರಿನ ಪೊಲೀಸರು ಪದೇ ಪದೇ ಹೋಗಿ ಸ್ಟೇಡಿಯಂಗೆ ಹೋಗಿ ಭದ್ರತೆಯನ್ನು ಪರಿಶೀಲನೆ ಮಾಡ್ತಾ ಇದ್ರು. ಖುದ್ದು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಏನು ಸರ್ಕಾರ ಒಂದು ಫಾರ್ಮನ್ನು ಮಾಡಿತ್ತು, ಆ ಒಂದು ಕಮಿಟಿ ಸ್ಟೇಡಿಯಂಗೆ ಹೋಗಿ ಏನು ಕುನ್ನಾ ವರದಿಯ ಏನು ಶಿಫಾರಸುಗಳನ್ನು ಅನುಷ್ಠಾನ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಸಹ ಒಂದು ಪರಿಶೀಲನೆ ಮಾಡಿ ಬರ್ತಾ ಇತ್ತು. ಸೊ ಇದ್ರ ಜೊತೆಗೆ ಏನಂದರೆ ಅಲ್ಲಿನ ವ್ಯವಸ್ಥೆಗಳನ್ನು ಸಹ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಹ KSCಗೆ ಪೊಲೀಸರು ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರ ಜೊತೆಗೆ ಕುನ್ನಾ ವರದಿಯಲ್ಲೂ ಸಹ ಕೆಲವೊಂದು ಶಿಫಾರಸುಗಳನ್ನು ಮಾಡಿದರು. ಪ್ರಮುಖವಾಗಿ ಏನಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನು ಗೇಟ್ಗಳಿತ್ತು ಅದನ್ನು ಕಿರಿದಾಗಿತ್ತು ಮತ್ತು ತುಂಬ ಚಿಕ್ಕದಾಗಿತ್ತು, ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಮತ್ತು ಏನು ಕಾಳು ತುಳಿತ ಆಯಿತು ಕ್ವೀನ್ಸ್ ರಸ್ತೆ ಅಲ್ಲಿ ಈಗ ಏನು ಯಾವುದೇ ರೀತಿಯಾದಂಥ ಒಂದು ಸಾರ್ವಜನಿಕರಿಗೆ ಎಂಟ್ರಿಯನ್ನು ನಿಷೇಧ ಮಾಡಲಾಗಿದೆ. ಅಂದರೆ ಕ್ವೀನ್ಸ್ ರಸ್ತೆಯಲ್ಲಿ ಯಾವುದು ಕೇವಲ ಒಂದು VIP ಇರ್ಬೋದು ಮತ್ತು ಪ್ಲೇಯರ್ಗಳ ಒಂದು ಎಂಟ್ರಿ ಬಿಟ್ಟರೆ ಬೇರೆ ಯಾರು ಸಹ ಸಾರ್ವಜನಿಕರಿಗೆ ಅಲ್ಲಿ ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಲಿಂಕ್ ರಸ್ತೆ ಏನಿದೆ ಮತ್ತು ಕಬ್ಬನ್ ರಸ್ತೆ ಏನಿದೆ, ಸೊ ಈ ರಸ್ತೆಯಲ್ಲಿ ಹೆಚ್ಚೆಚ್ಚು ಗೇಟ್ಗಳನ್ನು ತೆರೆದಿರುವಂಥದ್ದು. ಆ ಒಂದು ಗೇಟ್ಗಳ ಮುಖಾಂತರನೇ ಅರ್ಧ ಸ್ಟೇಡಿಯಂಗೆ ಏನು ಪ್ರೇಕ್ಷಕರು ಹೋಗುವಂಥ ಎಲ್ಲ ಗೇಟ್ ಅಲ್ಲಿಂದಲೇ ಹೋಗುವಂಥ ವ್ಯವಸ್ಥೆಗಳನ್ನು ಈಗ ಒಂದು KSCಯ ಮಾಡಿರುವಂಥದ್ದು. ಈ ಒಂದು ಶಿಫಾರಸನ್ನು ಸಹ ಎಲ್ಲೋ ಒಂದು ಕಡೆ ಇದೀಗ ಬೆಂಗಳೂರು ಪೊಲೀಸರಿಗೆ ಹೆಲ್ಪ್ ಆಗಿರುವಂಥದ್ದು ಕಾಣ್ತಾ ಇರುವಂಥದ್ದು. ಯಾವುದಕ್ಕೆ ಯಾಕಂದರೆ ಮೊನ್ನೆ ಶನಿವಾರ ನಡೆದಂತಹ ಒಂದು ಮೊದಲ ಮ್ಯಾಚ್ ಏನಿದೆ ಆ ಒಂದು ಸಂದರ್ಭದಲ್ಲಿ ಈಸಿಯಾಗಿ ಕ್ರೌಡ್ ಫ್ಲೋಟಿಂಗ್ ಆಗೋ ನಿಟ್ಟಿನಲ್ಲಿ ಸಹ ಒಂದು ಪೊಲೀಸರು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಅಂದರೆ ಯಾರೇ ಸಹ ಅಲ್ಲಿ ನಿಂತ್ಕೊಂಡಿದ್ರು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಮತ್ತು ಗುಂಪು ಗೂಡೋಕ್ಕೆ ಒಂದು 4-5 ಹೆಚ್ಚು ಜನ ಏನು ಬಂದು ಅಲ್ಲಿ ನಿಂತ್ಕೊಂಡು ಫೋಟೋ ಇರ್ಬೋದು ಸೆಲ್ಫಿ ತೊಗೊಳ್ಳೋಕ್ಕೆ ಬಿಟ್ಟರೆ, ಅದು ಬಿಟ್ಟರೆ ಹೆಚ್ಚು ಸಮಯದವರೆಗೆ ಯಾರೂ ಸಹ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಅಲ್ಲಿ ಪೊಲೀಸರು ಮಾಡ್ಕೊತಾ ಇಲ್ಲ. ಯಾಕಂದರೆ ಅದೇ ರೀತಿ ಏನಾದರೂ ಹೆಚ್ಚೆಚ್ಚು ಜನರು ಸೇರ್ತಾ ಇದ್ದರೆ ಮತ್ತೆ ಒಂದು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗ್ತಾಯಿತ್ತು ಮತ್ತು ಕ್ರೌಡ್ಗಳ ಗುಂಪು ಆಗ್ತಾಯಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸಹ ಅವರು ಮಾಡಿದ್ರು. ಅಂದರೆ ಎಲ್ಲ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗೇಟ್ ಇರ್ಬೋದು ಮತ್ತು ಪ್ರತಿಯೊಂದು ಎಂಟ್ರಿ ಇರ್ಬೋದು ಎಲ್ಲ ಕಡೆಯೂ ಸಹ ಟಿಕೆಟ್ಗಳನ್ನು ಪೊಲೀಸರು ಚೆಕ್ ಮಾಡ್ತಾಯಿದ್ರು. ಅಂದರೆ ಯಾರೇ ಬಂದು ನಿಂತ್ಕೊಂಡ್ರು ಅವರ ಬಳಿ ಒಂದು ಟಿಕೆಟ್ಗಳನ್ನು ಚೆಕ್ ಮಾಡ್ತಾ ಇದ್ರು ಮತ್ತು ಟಿಕೆಟ್ ಇಲ್ಲದವರನ್ನು ಕೂಡಲೇ ಅಲ್ಲಿಂದ ವಾಪಸ್ಸನ್ನು ಕಳಿಸ್ತಾ ಇದ್ರು. ಇದು ಸಹ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಏನು ಹೆಲ್ಪ್ ಆಯಿತು ಅನ್ನೋದು ಸಹ ಒಂದು ಗೊತ್ತಿರೋ ವಿಚಾರ. ಜೊತೆಗೆ ಏನಾದರೂ ಕಳೆದ ಒಂದು ತಿಂಗಳಿಂದ ಸಹ ಒಂದು ಪ್ರಿಪ್ರೇಷನ್ಸನ್ನು ಖುದ್ದು ಕಮಿಷನರ್ ಅವರು ಇರ್ಬೋದು ಮತ್ತು GBA ಕಮಿಷನರ್ ಆದಂಥ ಮಹೇಶ್ವರ ರಾವ್ ಇರ್ಬೋದು ಎಲ್ಲರೂ ಸಹ ಪರಿಶೀಲನೆ ಮಾಡ್ತಾ ಇದ್ರು. ಯಾವ ಕೆಲಸ ಆಗಿಲ್ಲ ಆ ಕೆಲಸಗಳನ್ನು ಬೇಗ ಮಾಡಿಸ್ತಾ ಇದ್ರು. ಅದ್ರ ಜೊತೆಗೆ ಏನು ಸಾಕಷ್ಟು ಒಂದು ಪ್ರಚಾರವನ್ನು ಸಹ ಕೊಟ್ಟಿದ್ರು. ಅಂದರೆ ಪ್ರಮುಖವಾಗಿ ಪಾರ್ಕಿಂಗ್ ವ್ಯವಸ್ಥೆ KSCA ಚಿನ್ನಸ್ವಾಮಿಗೆ ಇದ್ದಿಲ್ಲ. ಹಾಗಾಗಿ ಆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೊಲೀಸರು ಸಹ ಕೊಡ್ತಾ ಬಂದಿದ್ರು. ಗರುಡ ಮಾಲ್ ಇರ್ಬೋದು ಮತ್ತು ಫ್ರೀಡಮ್ ಪಾರ್ಕ್ ಇರ್ಬೋದು ಮತ್ತು ಸೆಂಟ್ ಜೋಸೆಫ್ ಕಾಲೇಜ್ ಇರ್ಬೋದು ಮತ್ತು ಶಿವಾಜಿನಗರದ ಸ್ಟೇಡಿಯಂ ಏನಿರುತ್ತೆ ಅಲ್ಲಿ ಎಲ್ಲ ಕಡೆಯೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಹ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದರ ಜೊತೆಗೆ ಮೆಟ್ರೋವನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಸಹ ಸಾಕಷ್ಟು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಟಿಕೆಟ್ಗೆ ಅಂದರೆ ಮ್ಯಾಚ್ ನೋಡೋಕ್ಕೆ ಬಂದವರು ಯಾರು ಬರ್ತಾರೆ, ಸೊ ಅವರು ಟಿಕೆಟನ್ನು ಉಚಿತವಾಗಿ ಪಡ್ಕೊಳ್ಬೋದು ಮತ್ತು ಟಿಕೆಟ್ನಲ್ಲಿ ಅವರಿಗೆ ಸ್ಕ್ಯಾನಿಂಗನ್ನು ಅಳವಡಿಸ್ತಾರೆ. ಅದರ ಮೂಲಕ ಅವರು ಆ ಟಿಕೆಟನ್ನು ಬಳಸ್ಕೊಂಡು ಉಚಿತವಾಗಿ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಅದು ಸಹ ಒಂದು ರೀತಿ ಎಲ್ಲೋ ಒಂದು ಹೆಲ್ಪ್ ಆಗಿತ್ತು. ಅದರ ಜೊತೆಗೆ ಏನಂದರೆ ಸಾಕಷ್ಟು ಬಾರಿ ಅಂದರೆ ಈ ಬಾರಿಯ ಒಂದು ಏನು ಮ್ಯಾನೇಜ್ಮೆಂಟ್ ಏನಿರುತ್ತೆ ಜೊತೆಗೆ 2,000ಕ್ಕೂ ಹೆಚ್ಚು ಪೊಲೀಸರನ್ನು ಈ ಒಂದು ಮ್ಯಾಚ್ಗೆ ಸಹ ಒಂದು ಬೆಂಗಳೂರು ಪೊಲೀಸರು ಅಳವಡಿಕೆ ಮಾಡ್ಕೊಂಡಿದ್ರು. CCB ಪೊಲೀಸರು ಇರ್ಬೋದು ಮತ್ತು ಅದೇ ರೀತಿ ಬೇರೆ ಠಾಣೆಗಳ ಪೊಲೀಸರು ಇರ್ಬೋದು ಎಲ್ಲರನ್ನೂ ಸಹ ಬಳಕೆ ಮಾಡಿಕೊಂಡು ಅವರಿಗೆ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಮತ್ತು ಮ್ಯಾಚ್ ದಿನ ಏನು ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಖುದ್ದು ಏನೋ ಮಾಕ್ ಡ್ರಿಲ್ಗಳನ್ನು ಆಯೋಜನೆ ಮಾಡಿದರು. ಅಂದರೆ 2 ಮಾಕ್ ಡ್ರಿಲ್ಗಳನ್ನು ಆಯೋಜನೆ ಮಾಡಿ ಈ ರೀತಿಯ ಮ್ಯಾಚ್ ದಿನ ಏನೆಲ್ಲ ಮಾಡಬೇಕು ಪೊಲೀಸರು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಅವರಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ರು. ಯಾಕಂದರೆ 2 ಮಾಕ್ ಡ್ರಿಲ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದರು. ಮೊದಲ ಮಾಕ್ ಡ್ರಿಲ್ಲನ್ನು ಸಹ ಆಯೋಜನೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಸಹ ಒಂದು ಸಾಕಷ್ಟು ಯಾಕಂದರೆ ಪೊಲೀಸರ ಜೊತೆಗೆ ಬೇರೆ CAR ಇರ್ಬೋದು ಮತ್ತು KSRP ಇರ್ಬೋದು ಮತ್ತು NSG ಇರ್ಬೋದು ಎಲ್ಲರೂ ಸಹ ಒಂದು ಭದ್ರತೆಗೆ ನಿಯೋಜನೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಒಂದು ಕ್ರೌಡ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಮಾಕ್ ಡ್ರಿಲ್ಲನ್ನು ಕೊಟ್ಟಿದ್ದರು. ಅದಾದ ನಂತರ ಮತ್ತೊಂದು ಮಾಕ್ ಡ್ರಿಲ್ಲನ್ನು ಸಹ ಕೊಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಸಹ ಏನು ಸ್ಟೇಕ್ ಹೋಲ್ಡರ್ಸ್ ಯಾರ್ಯಾರು ಇರ್ತಾರೆ KSC ಇರ್ಬೋದು ಮತ್ತು RCB ಇರ್ಬೋದು
ಇರ್ಬೋದು ಮತ್ತು ಬೇರೆ ಬೇರೆ DNA ಇರ್ಬೋದು, ಮತ್ತು ಅಲ್ಲಿ ಬರುವಂತಹ ಪ್ರೇಕ್ಷಕರನ್ನು ಯಾವ ರೀತಿ ನಾವು ಮ್ಯಾನೇಜನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಖುದ್ದು ಮಾಕ್ ಡ್ರಿಲ್ ಮೂಲಕ ಅವರಿಗೆ ಅಧಿಕಾರಿಗಳಿಗೆ ಪೊಲೀಸರು ಸಿಬ್ಬಂದಿಗಳು ತಿಳಿಸ್ಕೊಟ್ಟಿದ್ರು. ಅದು ಸಹ ಎಲ್ಲೋ ಒಂದು ಕಡೆ ಬೆಂಗಳೂರಿನ ಪೊಲೀಸರಿಗೆ ಹೆಲ್ಪ್ ಆಗಿರುವಂಥದ್ದು. ಮತ್ತು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಹ ಮುಂದೆ ಏನು 5 ಮ್ಯಾಚ್ಗಳಿರುವಂಥದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 5 ಮ್ಯಾಚ್ಗಳಿಗೂ ಸಹ ಇದೇ ರೀತಿಯ ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಇದೇ ರೀತಿ ಪೊಲೀಸ್ ಭದ್ರತೆಯನ್ನು ಮಾಡೋದಾಗಿ ಸಹ ಪೊಲೀಸರು ತಿಳಿಸ್ಕೊಟ್ಟಿರುವಂಥದ್ದು. ಜೊತೆಗೆ ಏನಂದರೆ ಪೊಲೀಸರ ಈ ಒಂದು ಶಿಸ್ತುಬದ್ಧ ಒಂದು ಪ್ಲಾನಿಂಗ್ ಇರ್ಬೋದು ಮತ್ತು ಎಕ್ಸಿಕ್ಯೂಷನ್ ಇರ್ಬೋದು, ಎಲ್ಲದಕ್ಕೂ ಸಹ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಮ್ಯಾಚ್ ನೋಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಮತ್ತು ಎಲ್ಲರೂ ಸಹ ಒಂದು ಈ ಸಲ ಬೆಂಗಳೂರು ಪೊಲೀಸರು ಒಂದು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಅನ್ನೋದು ಸಹ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಖುದ್ದು ಏನೋ ವೀಕ್ಷಣೆ ಮಾಡೋಕ್ಕೆ KSC ಅಧ್ಯಕ್ಷರಾದಂಥ ಒಂದು ವೆಂಕಟೇಶ್ ಪ್ರಸಾದ್ ಅವರು ಸಹ ಫೀಲ್ಡ್ಗೆ ಬಂದು ಅವತ್ತು ದಿನ ಮ್ಯಾಚ್ ದಿನ ಸಾರ್ವಜನಿಕರನ್ನು ಮಾತಾಡಿಸ್ತಾ ಇದ್ರು. ಯಾಕಂದರೆ ಯಾವ ರೀತಿ ವ್ಯವಸ್ಥೆ ಇದೆ ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಾರ್ವಜನಿಕರನ್ನು ಮತ್ತು ಮ್ಯಾಚ್ಗೆ ಬಂದಂಥ ಯಾರು ಪ್ರೇಕ್ಷಕರು ಇರ್ತಾರೆ ಸೊ ಅವ್ರ ಅಭಿಮಾನಿಗಳನ್ನು ಮಾತಾಡಿಸಿ ಅವರಿಂದ ಸಲಹೆ ಮತ್ತು ಎಲ್ಲವನ್ನು ಸಹ ಪಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಪೊಲೀಸರ ಒಂದು ಹೊಯ್ಸಳ ಗಸ್ತು ವಾಹನಗಳಿರೋದು ಪದೇ ಪದೇ ಒಂದು ಸ್ಟೇಡಿಯಂನಲ್ಲಿ ರೌಂಡ್ ಆಗ್ತಾ ಇದ್ರು ಮತ್ತು ಯಾರೂ ಸಹ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಅವಕಾಶವನ್ನು ಅವ್ರಿಗೆ ಮಾಡಿಕೊಡ್ತಾ ಇದ್ದಿಲ್ಲ. ಸೊ ಒಟ್ಟಾರೆಯಾಗಿ ಮತ್ತು ಅದ್ರ ಜೊತೆಗೆ ಏನಂದರೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು AI ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡಿದ್ರು. ಅಂದರೆ ಆ ಕ್ರೌಡ್ ಹೆಚ್ಚಾಗಿ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದನ್ನು AI ಕ್ಯಾಮ್ರಾಗಳ ಮೂಲಕ ಒಂದು ವೀಕ್ಷಣೆಯನ್ನು ಮಾಡ್ತಾಯಿದ್ರು. ಅದ ಫೀಡನ್ನು ತೆಗೆದುಕೊಂಡು ಖುದ್ದು ಪೊಲೀಸರಿಗೆ ಒಂದು ಕೊಡ್ತಾ ಇದ್ರು, ಇಲ್ಲಿ ಹೆಚ್ಚು ಜನ ಇದ್ದಾರೆ ಮತ್ತು ಅವರನ್ನು ಬೇರೆ ಕಡೆ ಕಳಿಸಿ ಅನ್ನೋ ನಿಟ್ಟಿನಲ್ಲಿ ಒಂದು ಕ್ರೌಡ್ ಮ್ಯಾನೇಜ್ಮೆಂಟನ್ನು AI ಕ್ಯಾಮ್ರಾಗಳ ಮೂಲಕ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ರು. ಯಾಕಂದರೆ ಕಳೆದ ಬಾರಿ ನ್ಯೂ ಇಯರ್ ಸಂದರ್ಭದಲ್ಲೂ ಸಹ ಪೊಲೀಸರು ಈ ಒಂದು AI ಕ್ಯಾಮ್ರಾಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಂಡಿದ್ರು. ಅದೇ ರೀತಿ ಈಗನೂ ಸಹ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಮ್ಯಾಚ್ ಏನಿತ್ತು ಆ ಒಂದು ಸಂದರ್ಭದಲ್ಲಿ AI ಕ್ಯಾಮ್ರಾಗಳನ್ನು ಬಳಕೆ ಮಾಡ್ಕೊಂಡಿದ್ರು. ಅದರ ನಿಟ್ಟಿನಲ್ಲೇ ಒಂದು ಹೆಚ್ಚೆಚ್ಚಾಗಿ ಎಲ್ಲೂ ಜನ ಸೇರ್ತಾ ಇದ್ರು ಮತ್ತು ಎಲ್ಲಿಂದ ಕ್ರೌಡ್ ಹೆಚ್ಚಾಗಿ ಫ್ಲೋಟಿಂಗ್ ಆಗ್ತಾ ಇತ್ತು. ಅದೇ ರೀತಿ ಅನ್ನೋ ನಿಟ್ಟಿನಲ್ಲಿ ಅವ್ರ ಮಾಹಿತಿಗಳನ್ನು ಪಡ್ಕೊಂಡು ಫೀಲ್ಡ್ನಲ್ಲಿ ಇದ್ದಂತಹ ಏನು ಪೊಲೀಸರಿಗೆ ಮಾಹಿತಿಗಳನ್ನು ಕೊಟ್ಟು ಒಂದು ಕೆಲಸವನ್ನು ಮಾಡಿಸ್ತಾ ಇದ್ರು. ಅದೇ ಜೊತೆಗೆ ಮೆಟ್ರೋನು ಸಹ ಒಂದು ಸಾಕಷ್ಟು ಕಬ್ಬನ್ ಪಾರ್ಕ್ ಇರ್ಬೋದು ಮತ್ತು MG ರಸ್ತೆ ಇರ್ಬೋದು, ಅಲ್ಲೂ ಸಹ ಮೆಟ್ರೋ ಅಧಿಕಾರಿಗಳ ಜೊತೆ ಒಂದು ಪ್ಲಾನಿಂಗನ್ನು ಮಾಡ್ಕೊಂಡಿದ್ರು. ಅಂದರೆ ಅಲ್ಲಿ ಬರುವಂಥ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಕ್ಯಾನಿಂಗ್ ಕೋಡ್ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಪ್ಲಾನಿಂಗನ್ನು ಮಾಡ್ಕೊಂಡಿದ್ರು. ಅದು ಸಹ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಯಿತು. ಸೊ ಎಲ್ಲ ಒಟ್ಟಾರೆ ಅಂಶಗಳಿಂದ ಸಹ ಪೊಲೀಸರಿಗೆ ಒಂದು ಮೊದಲ ಪಂದ್ಯ ಏನು ಯಾವುದೇ ರೀತಿಯಾದ ಒಂದು ಅಹಿತಕರ ಘಟನೆಗಳು ಇಲ್ಲದೆ ಒಂದು ಮೊದಲ ಪಂದ್ಯ ನಡೆದಿರುವಂಥದ್ದು. ಮುಂದಿನ 5 ಪಂದ್ಯಗಳು ಮತ್ತು ಫೈನಲ್ ಇರ್ಬೋದು ಮತ್ತು ಸೆಮಿಫೈನಲ್ಗೂ ಸಹ ಇದೇ ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಮಿಷನರ್ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವೇಗ ನ್ಯೂಸ್, ಬೆಂಗಳೂರು.